ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾಳೆ ದಿನ ಬಂದು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಸದಾಕಾಲ ಇರಬೇಕು ಅಂತಂದರೆ ನಾಳೆ ಪ್ರತಿಯೊಬ್ಬರು ಕೂಡ ಗಣೇಶ ದೇವರಿಗೆ ಮತ್ತು ಮಹಾಲಕ್ಷ್ಮಿ ದೇವಿಗೆ ನಿಮ್ಮ ಮನೆಯಲ್ಲಿ ನೀವು ಇಷ್ಟಪಡುವಂತಹ ಬಣ್ಣಗಳ ಜೊತೆಯಾಗಿ ದೇವರು ಇಷ್ಟಪಡುವಂತಹ ಬಣ್ಣಗಳನ್ನು ನೀವು ತಗೊಂಡೋಗಿ ಅರ್ಪಣೆ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲೂ ನಿಮ್ಮ ಜೀವನದಲ್ಲೂ ಸುಖ, ಶಾಂತಿ, ನೆಮ್ಮದಿ, ಆನಂದ ಅನ್ನೋದು ತಾಯಿ ಲಕ್ಷ್ಮಿ ಅನುಗ್ರಹದಿಂದ, ಗಣೇಶನ ಅನುಗ್ರಹದಿಂದ ಸದಾಕಾಲ ಇರುತ್ತೆ. ಅದಕ್ಕೆ ತಾವು ಏನು ಮಾಡಬೇಕು ಅಂದರೆ, ನಾಳೆ ದಿನ ನೀವು ಹೋಳಿ ಆಚರಣೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ತದನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ತದನಂತರ ನೀವು ಯಾವುದಾದರೂ ಗಣಪತಿ ದೇವಸ್ಥಾನ ಮತ್ತು ಮಹಾಲಕ್ಷ್ಮಿ ಇಬ್ಬರು ಜೊತೆ ಇರುವಂಥ ದೇವಸ್ಥಾನಕ್ಕೆ ಹೋಗಿ ನೀವು ಇವತ್ತಿನ ದಿನನೇ ಬಣ್ಣನ ಕೊಂಡ್ಕೊಂಡು ಇಟ್ಕೊಂಡಿರಿ. ಬೆಳಗ್ಗೆನೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಸೇವೆಗಳನ್ನು ಕೊಟ್ಟಾಗ ನೀವು ಹಿಡಿದಂಥ ಪ್ರತಿಯೊಂದು ಕೆಲಸಗಳು ಸಮೃದ್ಧಿ ಆಗುವಂಥದ್ದು, ನಿಂತೋಗಿರೋಂಥ ಕೆಲಸಗಳೆಲ್ಲ ಅಭಿವೃದ್ಧಿ ಆಗುವಂಥದ್ದು, ಆರೋಗ್ಯ ಆಯಸ್ಸು ಸಿಗುವಂಥದ್ದು, ಲಕ್ಷ್ಮಿ ನಿಮ್ಮ ಮನೆಗೆ ಹುಡುಕಿಕೊಂಡು ಬರುವಂತಹ ಗಳಿಗೆ ಇದಾಗಿರುತ್ತೆ. ಯಾಕಂದರೆ ಲಕ್ಷ್ಮಿ ಮತ್ತು ಗಣೇಶನಿಗೆ ಬಣ್ಣಗಳಂದರೆ ತುಂಬ ಇಷ್ಟ. ಅಂಥ ಬಣ್ಣಗಳನ್ನು ನಾವು ಅವತ್ತಿನ ದಿನ ನಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಹೇಳಿ ಸಮರ್ಪಣೆ ಮಾಡಿ ಬಂದಾಗ ನಮ್ಮ ಜೀವನದಲ್ಲೂ ಒಳ್ಳೆಯ ಬಣ್ಣದ ಕಲರ್ಫುಲ್ ಜೀವನನ ತುಂಬುವಂಥದ್ದನ್ನು ಖಂಡಿತವಾಗ್ಲೂ ತಾಯಿ ಅನುಗ್ರಹ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನವೇ 2 ಬಣ್ಣಗಳನ್ನು ಕೊಂಡುಕೊಳ್ಳಿ. ಯಾವ ಬಣ್ಣ ಕೊಂಡ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, 2 ಬಣ್ಣಗಳನ್ನು ಕೊಂಡ್ಕೊಳ್ಳಿ. ಒಂದು ಬಂದು ಹಳದಿ ಬಣ್ಣ ಆಗಿರುತ್ತೆ, ಇನ್ನೊಂದು ಬಂದು ಕೆಂಪು ಬಣ್ಣ ಆಗಿರುತ್ತೆ. ಇಂತಹ ಬಣ್ಣಗಳನ್ನು ನೀವು ಕೊಂಡುಕೊಂಡು ಲಕ್ಷ್ಮಿ ಮತ್ತು ಗಣೇಶ ಜೊತೆಯಲ್ಲಿ ಆಗಿ ನಿಂತಿರುವಂಥ ಗಣೇಶನಿಗೆ ಹಳದಿ ಬಣ್ಣನ ನೀವು ಸಮರ್ಪಣೆ ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿಗೆ ನೀವು ಕೆಂಪು ಬಣ್ಣನ ನೀವು ಸಮರ್ಪಣೆ ಮಾಡೋದ್ರ ಜೊತೆಗೆ ಆ ಬಣ್ಣಗಳ ಜೊತೆಯಾಗಿ ನೀವು ಆ ತಾಯಿ ಗಣೇಶನಿಗೆ ಮತ್ತು ಮಹಾಲಕ್ಷ್ಮಿಗೆ ಇಬ್ಬರು ಇರುವಂಥ ಸಾನ್ನಿಧ್ಯಕ್ಕೆ ನೀವು ಒಂದು ತಾಮ್ರದ ತಟ್ಟೆಯಲ್ಲಿ ನೀವು 2 ತೆಂಗಿನಕಾಯಿಗಳು, 1 ಚುಪ್ಪು ಬಾಳೆಹಣ್ಣು, ಒಂದಿಷ್ಟು ಮಲ್ಲಿಗೆ ಹೂವುಗಳನ್ನು ಇಟ್ಟುಕೊಂಡು ಅದರ ಜೊತೆಗೆ ಒಂದಿಷ್ಟು ಗರಿಕೆನ ಇಟ್ಟುಕೊಂಡು ನೀವು ಅದರ ಜೊತೆಗೆ ಹಳದಿ ಬಣ್ಣದ ಲಾಡುಗಳು ಅಂದರೆ ಗಣೇಶನಿಗೆ ತುಂಬ ಇಷ್ಟಪಡುವಂತಹ ಲಾಡುಗಳನ್ನು ನೀವು ನೈವೇದ್ಯಕ್ಕೆ ಇಟ್ಟು ಅದರ ಜೊತೆಗೆ ಲಕ್ಷ್ಮಿಗೆ ವಿಶೇಷವಾಗಿ ಇಷ್ಟಪಡುವಂತಹ ಸಿಹಿ ತಿನಿಸು ಯಾವುದಾದ್ರೂ ಇರ್ಬೋದು, ಅದನ್ನು ನೀವು ಲಕ್ಷ್ಮೀ ದೇವಿಗೆ ಅರ್ಚನೆ ಮಾಡಿಸಿ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ನೀವು ನಾಳೆ ದಿನ ಹಂಚುವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಗಣೇಶ ಮತ್ತು ಮಹಾಲಕ್ಷ್ಮಿ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗುವಂಥದ್ದು ಆಗುತ್ತೆ. ನೀವು ನಾಳೆ ದಿನ ಎಲ್ಲಾದರೂ ಸರಿ ಜೊತೆಯಾಗಿ ಇರಬೇಕು. ಲಕ್ಷ್ಮಿ ಮತ್ತು ಗಣೇಶ ಇಬ್ಬರು ಜೊತೆಯಾಗಿರುವಂಥ ದೇವಸ್ಥಾನಕ್ಕೆ ಹೋಗಿ ನೀವು ಇದೊಂದು ಪುಟ್ಟ ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಎಷ್ಟೋ ದಿನದ ಆಸೆಗಳು, ಕನಸುಗಳು ನೆರವೇರಿಲ್ಲ ಅಂತಂದರೆ ಆ ಕನಸುಗಳು, ಆಸೆಗಳೆಲ್ಲ ನೆರವೇರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಯಾಕಂದರೆ ಹುಣ್ಣಿಮೆ ಅಂದರೆ ಯಾವಾಗಲೂ ಜೀವನದಲ್ಲಿ ಸಮೃದ್ಧಿಯ ಸಂಕೇತ, ಬೆಳಕಿನ ಸಂಕೇತ. ಅಂತಹ ಬೆಳಕು ಮತ್ತು ನಮ್ಮ ಜೀವನದಲ್ಲಿ ಅಂತಹ ಬಣ್ಣಗಳು ನಮ್ಮ ಜೀವನದಲ್ಲಿ ಸಮೃದ್ಧಿ ತರಲಿ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಾಳೆ ದಿನ ಪ್ರತಿಯೊಬ್ಬರು ಇದನ್ನು ಮಾಡ್ಕೊಳ್ಳಿ. ಅದರ ಜೊತೆಯಾಗಿ ಅಕಸ್ಮಾತ್ ನಿಮಗೆ ದೇವಸ್ಥಾನಗಳಿಗೆ ಹೋಗೋಕ್ಕಾಗದೇ ಇಲ್ಲ ಅಂತ ಅನ್ನೋರು ನಿಮ್ಮ ಮನೆಯಲ್ಲಿರುವಂತಹ ಗಣಪತಿ ವಿಗ್ರಹಕ್ಕೆ ಹಳದಿ ಬಣ್ಣವನ್ನು ನೀವು ಹಣೆಗೆ ಇಡುವಂಥದ್ದು, ಅಲ್ಲಿ ದೇವರ ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು, ಮತ್ತು ಮಹಾಲಕ್ಷ್ಮಿನ ನೀವು ಕೆಂಪು ಬಣ್ಣದಿಂದ ನೀವು ವಿಗ್ರಹಕ್ಕೆ ಅಥವಾ ಫೋಟೋಗೆ ಬಣ್ಣನ ಇಟ್ಟು ಪೂಜೆ ಮಾಡುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅಕಸ್ಮಾತು ನಿಮಗೆ ವಿಗ್ರಹಗಳಿಲ್ಲ ಅಂದರೆ ಒಂದು ಪ್ಲೇಟಿನಲ್ಲಿ ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣನ ಒಂದು ಪ್ಲೇಟಿನಲ್ಲಿ ಇಟ್ಟು ಅದರ ಮೇಲೆ ನೀವು ವಿಶೇಷವಾಗಿ ಒಂದಿಷ್ಟು
ಇಷ್ಟು ಚೀಟಿಗೆ ಮಂತ್ರಾಕ್ಷತೆ ಇಟ್ಟು ಒಂದು ಹೂವನ್ನು ಇಟ್ಟು ನೀವು ಅರ್ಚನೆ ಮಾಡೋ ಅಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಶ್ರೀ ಮೈ ಮಹಾಲಕ್ಷ್ಮಿ ತಾಯಿಯೇ ನಮಃ ಅಂತ ಬೀಜಾಕ್ಷರಿ ಮಂತ್ರನ ಹೇಳ್ಕೊಂಡು ನೀವು ನಾಳೆ ದಿನ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅನ್ನೋ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.